ನಮಸ್ಕಾರ ವೀಕ್ಷಕರೇ. ನೀನಾ ನಾನಾ ಅನ್ನೋ ರೀತಿಯ ಪೈಪೋಟಿ ಇರೋ ಬಂಗಾಳದಲ್ಲಿ ಬೀಡು ಬಿಟ್ಟಿರೋ ಅಮಿತ್ ಶಾ ಈಗ ಮಮತಾ ಬ್ಯಾನರ್ಜಿಗೆ ಇನ್ನೊಂದು ಹೊಡೆತ ಕೊಟ್ಟಿದ್ದಾರೆ. ಪ್ರಣಾಳಿಕೆ ಬೆನ್ನಲ್ಲೇ ಈಗ ಯುಸಿಸಿ ಅಸ್ತ್ರ ಪ್ರಯೋಗ ಮಾಡಿದ್ದು ಸಣ್ಣದಾಗಿ ಇದನ್ನ ವಿವರಿಸುವ ಮೂಲಕ ಬಂಗಾಳದ ಜನರನ್ನು ಎಚ್ಚರಿಸಿದ್ದಾರೆ. ಮಮತಾಗೂ ಎಚ್ಚರಿಕೆ ನೀಡಿದ್ದಾರೆ. ಈ ವಿಚಾರದ ಕುರಿತಂತೆ ಮಮತಾ ಮಾತನಾಡಿದ್ರೂ ಕಷ್ಟ, ಮಾತಾಡದೆ ಇದ್ರೂ ಕಷ್ಟ ಎನ್ನುವಂತಾಗಿದೆ. ಇನ್ನೊಂದು ಕಡೆ ಮಮತಾ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಕಿಡಿಕಾರೋದಕ್ಕೆ ಸಾಕಷ್ಟು ವಿಚಾರಗಳನ್ನ ತೆಗೆದಿದ್ದಾರೆ. ಅದರಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಡಿಲೀಟ್ ಆಗಿರೋ ವೋಟ್ಗಳನ್ನೆಲ್ಲ ಮತ್ತೆ ರೀಸ್ಟೋರ್ ಮಾಡ್ತೀವಿ ಅನ್ನೋದು ಕೂಡ ಒಂದು. ಈ ಒಂದು ಮಾತು ಸಂವಿಧಾನ ವಿರೋಧಿ ಅಂತ ಕರೆಸ್ಕೊಳ್ತಾ ಇದ್ದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅಲ್ಲದೆ ಶೇಖ್ ಹಸೀನಾ ವಿಚಾರವನ್ನ ಕೆದಕಿ ಬಿಜೆಪಿಗೆ ಸವಾಲ್ ಹಾಕುವ ಕೆಲಸವನ್ನು ಅಭಿಷೇಕ್ ಬ್ಯಾನರ್ಜಿ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳದ ಬಗ್ಗೆ ಪ್ರತಿದಿನ ಅಪ್ಡೇಟ್ಸ್ ಕೊಡ್ತಾನೆ ಇದ್ದೀವಿ. ಕಾರಣ ಏನು ಅಂದ್ರೆ ಪ್ರತಿದಿನವೂ ಏನಾದ್ರೂ ಒಂದು ಮಹತ್ವದ ಬೆಳವಣಿಗೆಗಳು ಅಲ್ಲಿ ನಡೀತಾನೆ ಇದೆ. ಈ ಬಾರಿ ಅಲ್ಲಿ ಅಧಿಕಾರ ಬದಲಾದ್ರೂ ಬದಲಾಗದೇ ಇದ್ರೂ ದೊಡ್ಡ ದೊಡ್ಡ ಸಂದೇಶಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗುತ್ತೆ. ಕಳೆದ 3 ಎಲೆಕ್ಷನ್ ನಿಂದ ಮಮತಾ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಗೂಂಡಾಗಿರಿ ಮಾಡ್ತಾರೆ, ಗೋಲ್ಮಾಲ್ ಮಾಡಿ ಗೆಲ್ತಾರೆ ಅನ್ನೋ ಆರೋಪಗಳಿದ್ರೂ ಅವರನ್ನ ಕೆಳಗಿಳಿಸೋದಕ್ಕೆ ಆಗಿಲ್ಲ. ಆದ್ರೆ ಈ ಬಾರಿ ಗೂಂಡಾಗಿರಿ, ಗೋಲ್ಮಾಲ್, ವಾಮ ಮಾರ್ಗ ಎಲ್ಲದಕ್ಕೂ ಬ್ರೇಕ್ ಹಾಕಿ ಪಾರದರ್ಶಕ ಎಲೆಕ್ಷನ್ಗೆ ತಯಾರಿ ನಡೆದಿದೆ. ಇಷ್ಟೆಲ್ಲಾ ಸಿದ್ಧತೆ ಮಾಡಿದ್ರಿಂದ ಮಮತಾಗೆ ದೊಡ್ಡ ಮಟ್ಟದಲ್ಲೇ ಡ್ಯಾಮೇಜ್ ಆಗ್ಬೇಕು. ಆ ರೀತಿ ಆಗಿದ್ದೇ ಆದ್ರೆ ಮಮತಾ ಮೇಲಿನ ಎಲ್ಲಾ ಆರೋಪಗಳಿಗೂ ಮರು ಜೀವ ಬರುತ್ತೆ. ಆಗದೇ ಇದ್ರೆ ಬಂಗಾಳದಲ್ಲಿ ಮಮತಾ ಹವಾ ದೊಡ್ಡ ಮಟ್ಟದಲ್ಲೇ ಇದೆ. ಅಲ್ಲಿ ಬಿಜೆಪಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅನ್ನೋ ಮೆಸೇಜ್ ಮತ್ತೊಮ್ಮೆ ಸಿಕ್ಕಂತಾಗುತ್ತೆ. ಇದಕ್ಕಾಗಿ ನಡೀತಾ ಇರೋ ರಣತಂತ್ರಗಳು ಒಂದೆರಡಲ್ಲ. ಈಗ ಅಮಿತ್ ಶಾ ಯುಸಿಸಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಒಂದು ದೇಶ ಅಥವಾ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ 4 ಜನರನ್ನ ಮದುವೆ ಆಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಒಬ್ಬರನ್ನ ಮದುವೆ ಆಗ್ತಾನೆ ಅಂದ್ರೆ ಅದು ಯಾವ ರೀತಿ ಸರಿ ಹೋಗುತ್ತೆ? ಇದನ್ನೇ ಓಲೈಕೆ ರಾಜಕೀಯ ಅಂತ ಕರೆಯೋದು. ಇದನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ಯುಸಿಸಿ ಜಾರಿಗೆ ಬರಬೇಕು. ಯುಸಿಸಿ ಅನ್ನೋದು ಬಿಜೆಪಿಯ ಕಾಯ್ದೆ ಅಲ್ಲ, ಬದಲಾಗಿ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಬಗ್ಗೆ ಏನು ಹೇಳಲಾಗಿದೆಯೋ ಅದನ್ನ ಅನುಷ್ಠಾನ ಮಾಡೋ ಕೆಲಸ ಯುಸಿಸಿಯಿಂದ ಆಗತ್ತೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯುಸಿಸಿ ಜಾರಿ ಮಾಡ್ತೀವಿ. ಬಿಜೆಪಿ ಆಡಳಿತ ಇರೋ ಎಲ್ಲಾ ರಾಜ್ಯಗಳಲ್ಲೂ ಅದು ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಬಂಗಾಳದ ಮಟ್ಟಿಗೆ ಇದು ಯಾಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಹಲವು ವಿಚಾರಗಳು ರಿವೀಲ್ ಆಗುತ್ತೆ. ಬಂಗಾಳದ ಅತಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅದು ಡೆಮೋಗ್ರಫಿ ಚೇಂಜ್. ಒಂದು ಕಡೆಯಿಂದ ಅಕ್ರಮ ವಲಸಿಗರನ್ನ ಒಳಗೆ ಬಿಟ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾ ಇರೋ ಮಮತಾ ಅವರಿಗೆ ಎಲ್ಲಾ ಸೌಲಭ್ಯಗಳನ್ನ ನೀಡಿ ಉಳಿಸಿಕೊಳ್ತಾ ಇದ್ದಾರೆ. ಈ ಹೊತ್ತಲ್ಲಿ ಅಕ್ರಮವಾಗಿ ಬಂದವರು 4 ಮದುವೆ ಆಗಿ 15ರಿಂದ 20 ಮಕ್ಕಳನ್ನ ಹೆರೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಕೆಲವೇ ವರ್ಷಗಳಲ್ಲಿ ಅಕ್ರಮ ವಲಸಿಗರ ಸಂತಾನ ಹೆಚ್ಚಾಗ್ತಾ ಹೋಗುತ್ತೆ. ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇವರೆಲ್ಲ ಭಾರತೀಯರ ಮೇಲೆ ಅಟ್ಯಾಕ್ ಮಾಡೋದು, ಊರಿಂದ ಓಡಿಸೋ ಪ್ರಕರಣಗಳು ಸಾಕಷ್ಟು ನಡೆದಿವೆ. ಓಲೈಕೆ ಮಾಡೋ ನಾಯಕರು ಹೋಲ್ಸೇಲ್ ಆಗಿ ಸಂಖ್ಯೆ ಜಾಸ್ತಿ ಮಾಡಿಸೋದ್ರಿಂದ ಹಿಡಿದು ಕ್ರಿಮಿನಲ್ ಕೆಲಸ ಮಾಡಿದಾಗ ಕಾಪಾಡೋ ತನಕ ಎಲ್ಲಾ ದುಷ್ಕೃತ್ಯಗಳನ್ನ ಮಾಡಿದ್ರೆ ದೇಶದ ಅಥವಾ ರಾಜ್ಯದ ಕಥೆ ಏನಾಗುತ್ತೆ? ಈಗ ಬಂಗಾಳದಲ್ಲಿ ಆಗ್ತಾ ಇರೋದು ಅದೇ. ಮುರ್ಷಿದಾಬಾದ್ನಂತ ಗಡಿ ಜಿಲ್ಲೆಗಳಲ್ಲಿ ಮಮತಾಗೆ ರಾಜಕೀಯ ಮೈಲೇಜ್ ಆಸೆ ಆದಾಗ್ಲೆಲ್ಲ ಬಲಿಯಾಗ್ತಾ ಇರೋದು ಅಲ್ಲಿನ ಮೂಲ ನಿವಾಸಿಗಳು, ಅರ್ಥಾತ್ ಹಿಂದೂಗಳು. ಧಾರ್ಮಿಕವಾಗಿ ಯಾರ ನಡುವೆ ಭೇದ ಭಾವ ಮಾಡೋ ಉದ್ದೇಶ ಭಾರತೀಯರಿಗೆ ಇಲ್ಲ. ಎಲ್ಲಾ ಧರ್ಮೀಯರು ಸಂವಿಧಾನದ ಅಡಿಯಲ್ಲಿ ಒಂದೇ ಅಂತ ಹೇಳೋದಕ್ಕೆ ಸಾಕಷ್ಟು ಜನರು ಮುಂದೆ ಬರ್ತಾರೆ. ಆದ್ರೆ ಅದನ್ನೇ ಸಾಂವಿಧಾನಿಕವಾಗಿ ಯುಸಿಸಿ ಮೂಲಕ ಜಾರಿಗೆ ತರ್ತೀವಿ ಅಂದ್ರೆ ಹಲವರು ಮುಂದೆ ಬರೋದಿಲ್ಲ. ಕಲ್ಲಂಗಡಿ ಹಣ್ಣು ಹೊಡೆದಾಗ ಅದಕ್ಕೆ ಬಣ್ಣ ಬಣ್ಣದ ಕವಿತೆ ಬರೆದು ನನ್ನಂತ ಮಾನವೀಯತೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಉತ್ಸಾಹ ತೋರಿಸಿದ್ದ ವಿಷಕಾರಿ ಜಂತುಗಳಿಗೆ ಅದೇ ರೀತಿ ಭಾರತೀಯರಿಗೂ ಸಮಸ್ಯೆ ಆದಾಗ ದನಿ ಏರಿಸಬೇಕು, ಎಲ್ಲರೂ ಒಂದೇ ಅನ್ನೋ ವಿಚಾರ ತಲೆಗೆ ಬರೋದಿಲ್ಲ. ಇಂಥವರೆಲ್ಲ ಪ್ರತಿ ಹಂತದಲ್ಲೂ ಎಕ್ಸ್ಪೋಸ್ ಆಗ್ತಾನೆ ಇದ್ದಾರೆ. ಇಂಥ ಸೆಲೆಕ್ಟಿವ್ ಮಾನವತಾವಾದಿಗಳಿಂದ ಜನರು ದಾರಿ ತಪ್ಪೋ ಹೊತ್ತಲ್ಲಿ ಇಂಥ ಸಾಂವಿಧಾನಾತ್ಮಕ ಕಾಯ್ದೆಗಳನ್ನ ಜಾರಿಗೆ ತಂದ್ರೆ ಅದರಿಂದಾಗೋ ಸಕಾರಾತ್ಮಕ ಪರಿಣಾಮಗಳು ಭವಿಷ್ಯದ ದೃಷ್ಟಿಯಲ್ಲಿ ಭಾರತಕ್ಕೆ ಹಾಗೂ ಬಂಗಾಳಕ್ಕೆ ಬಹಳ ಸಹಕಾರಿಯಾಗಿದೆ ಅನ್ನೋ ಚರ್ಚೆ ನಡೆದಿದೆ. ಅಂದಹಾಗೆ ಬಂಗಾಳದಲ್ಲಿ ಇದೆಲ್ಲವನ್ನ ನೋಡಿ ಜನರು ವೋಟ್ ಹಾಕೋ ಹಾಗಿದ್ದಿದ್ರೆ ಯಾವತ್ತೋ ಹಾಕ್ತಾ ಇದ್ರು. ಇಷ್ಟು ದಿನ ಇದ್ಯಾವುದಕ್ಕೂ ಕಿವಿ ಕೊಡದವರು ಈಗ ಇದಕ್ಕೆ ಕಿವಿ ಕೊಡ್ತಾರಾ ಅನ್ನೋ ಚರ್ಚೆ ಇದೆ. ಆದ್ರೆ ಈ ಸಲ ಪರಿಸ್ಥಿತಿ ಬೇರೆನೇ ಇದೆ. ಈ ವಿಚಾರ ಕೂಡ ಜನರನ್ನ ಒಗ್ಗೂಡಿಸುತ್ತೆ ಅನ್ನೋ ಲೆಕ್ಕಕ್ಕೆ ಬರ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಮಮತಾ ಓಪನ್ ಸ್ಪೇಸ್ ನಲ್ಲಿ ನಿಂತು ನಾವಿರೋದ್ರಿಂದ ನೀವಿನ್ನೂ ಜೀವಂತವಾಗಿದ್ದೀರಾ, ಇಲ್ಲ ಅಂದಿದ್ರೆ ಒಂದು ಸಮುದಾಯದವರು ನಿಮ್ಮನ್ನ ಸುತ್ತುವರೆದು ಮುಗಿಸ್ಬಿಡ್ತಾ ಇದ್ರು ಅಂತ ಹಿಂದೂಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಷ್ಟು ಹೇಳಿದ್ಮೇಲೆ ಮಮತಾ ಯಾವತ್ತೂ ಹಿಂದೂಗಳ ಪಾಲಿಗೆ ವಿಲನ್ ಅನ್ನೋದು ಜನರಿಗೆ ಅರಿವಾಗಿದೆ. ಬಿಜೆಪಿ ಸೋತ್ರೆ ಮುಂದಿನ ಎಲೆಕ್ಷನ್ ಗಳಲ್ಲಿ ಗೆಲ್ಲೋ ಅವಕಾಶ ಇದೆ. ಆದ್ರೆ ಮಮತಾಗೆ ಸೋಲಾಗದೆ ಇದ್ರೆ ಈ ಬಾರಿ ಉಂಟಾಗಿದ್ದ ಬಿಗುವಿನ ವಾತಾವರಣದ ಸೇಡನ್ನ ಹಿಂದೂಗಳ ಮೇಲೆ ತೀರಿಸ್ಕೊಳ್ತಾರಾ ಅನ್ನೋ ಭಯ ಕೂಡ ಜನರಲ್ಲಿದೆ. ಆದ್ರಿಂದ ಈಗ ಸೆಕ್ಯೂರಿಟಿ ಟೈಟ್ ಇರೋ ಹೊತ್ತಲ್ಲೇ ನಮ್ಮ ವೋಟ್ ಪವರ್ ಏನು ಅನ್ನೋದನ್ನ ತೋರಿಸಬೇಕು ಅಂತ ಸಾಕಷ್ಟು ಹಿಂದೂಗಳು ಒಗ್ಗೂಡೋ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಬಿಟ್ಟಿರೋ ಈ ಅಸ್ತ್ರದ ಬಗ್ಗೆ ಮಮತಾ ಜಾಸ್ತಿ ಮಾತಾಡೋದಕ್ಕೂ ಅವಕಾಶ ಇಲ್ಲದಂತಾಗಿದೆ. ಯಾಕಂದ್ರೆ ಯುಸಿಸಿ ಅಂದ್ರೆ ಏನು ಅಂತ ಜನರಿಗೆ ಅರ್ಥ ಆಯ್ತು ಅಂದ್ರೆ ಯಾರು ಕೂಡ ಅದನ್ನ ವಿರೋಧಿಸೋದಿಲ್ಲ.
ಮಮತಾ ವೋಟ್ ಬ್ಯಾಂಕ್ ಇದನ್ನ ಒಪ್ಪೋದಿಲ್ಲ, ಆದ್ರಿಂದ ಆ ವೋಟ್ಗಳಿಗೆ ಸಮಸ್ಯೆ ಇಲ್ಲ. ಆದ್ರೆ ಹಿಂದೂಗಳಿಗೆ ಇದರ ಬಗ್ಗೆ ಗೊತ್ತಾಯ್ತು ಅಂದ್ರೆ ಮಮತಾಗೆ ಸಂಕಷ್ಟ ಶುರುವಾಗುತ್ತೆ. ಇದನ್ನ ಅಪೋಸ್ ಮಾಡೋದಕ್ಕೆ ಹೋದ್ರೆ ಎಲ್ಲರ ಮುಂದೆ ಮಮತಾ ಮತ್ತೆ ಎಕ್ಸ್ಪೋಸ್ ಆದಂತಾಗುತ್ತೆ. ಓಕೆ, ಚೆನ್ನಾಗಿದೆ ಅಂತ ಅವರು ಹೇಳೋದಕ್ಕೆ ಚಾನ್ಸೇ ಇಲ್ಲ. ಹಾಗೆ ಹೇಳಿದ್ರೆ ಅವರ ವೋಟ್ ಬ್ಯಾಂಕ್ ಕೈ ತಪ್ಪಿ ಹೋಗುತ್ತೆ. ಇದರ ಬಗ್ಗೆ ಜನರಲಿ ಏನಾದ್ರೂ ಸುಳ್ಳು ಹೇಳೋಣ ಅಂದ್ರೆ ಆಲ್ರೆಡಿ ಹೇಳಿರೋ ಸುಳ್ಳುಗಳು ಚರ್ಚೆಯಲ್ಲಿ ಇರುವಾಗ ಇನ್ನೊಂದು ಸುಳ್ಳು ದುಬಾರಿ ಆಗೋ ಸಾಧ್ಯತೆ ಇದೆ. ಆದ್ರಿಂದ ಈ ವಿಚಾರದಲ್ಲಿ ಮೌನ ವಹಿಸೋದೇ ಬೆಟರ್ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾರೆ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಮಮತಾ ಪಕ್ಷದ ವಾರಸುದಾರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ಯಾರದೆಲ್ಲ ವೋಟ್ ಡಿಲೀಟ್ ಆಗಿದೆಯೋ ಅದೆಲ್ಲವನ್ನ ರೀಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಓಲೈಕೆ ಅಲ್ಲ, ಬದಲಾಗಿ ದೇಶ ವಿರೋಧಿ, ಸಂವಿಧಾನ ವಿರೋಧಿ ಅಂತ ಪರಿಗಣಿಸಲಾಗ್ತಾ ಇದೆ. ಇಡೀ ದೇಶದಲ್ಲಿ SIR ಪ್ರಕ್ರಿಯೆಯಲ್ಲಿ ಡಿಲೀಟ್ ಆಗ್ತಾ ಇರೋದು ಮೃತಪಟ್ಟವರು, ಡಬಲ್ ವೋಟ್ ಇದ್ದವರು, ನಕಲಿ ವೋಟ್ಗಳು. ಇನ್ನು ಬಂಗಾಳದ ವಿಚಾರಕ್ಕೆ ಬಂತು ಅಂದ್ರೆ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದು ಮಮತಾ ಪಕ್ಷಕ್ಕೆ ವೋಟ್ ಹಾಕ್ತಾ ಇರೋ ಪರಕೀಯರು, ಅವರ ವೋಟನ್ನ ಮತ್ತೆ ರಿಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇವರ ಉದ್ದೇಶ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ. ನಿಜವಾಗಿಯೂ ಭಾರತದ ಒಬ್ಬ ಪ್ರಜೆಯ ವೋಟ್ ಡಿಲೀಟ್ ಆಯ್ತು ಅಂದ್ರೆ ಅದನ್ನ ರೀಸ್ಟೋರ್ ಮಾಡೋದಕ್ಕೆ ಕಾನೂನಾತ್ಮಕವಾಗಿ ಹಲವು ದಾರಿಗಳಿವೆ ಅಂತ. ತಪ್ಪು ನಡೆದರೆ ಖುದ್ದು ಎಲೆಕ್ಷನ್ ಕಮಿಷನ್ ಮುಂದೆ ನಿಂತು ಕಾನೂನಾತ್ಮಕವಾಗಿ ವೋಟ್ ಅನ್ನ ವಾಪಸ್ ಕೊಡುತ್ತೆ. ಇದಕ್ಕಾಗಿ ತಿಂಗಳಾನುಗಟ್ಲೆ ಅವಕಾಶ ಕೂಡ ಕೊಟ್ಟಿರ್ತಾರೆ. ಇದೆಲ್ಲವೂ ಕಣ್ಮುಂದೆ ಇರುವಾಗ ಡಿಲೀಟ್ ಆಗಿರೋ ವೋಟ್ಗಳನ್ನ ಮತ್ತೆ ಸೇರಿಸೋ ಹೇಳಿಕೆಗೆ ಏನ್ ಹೇಳ್ಬೇಕು ಅನ್ನೋದು ಜನರ ಪ್ರಶ್ನೆ. ಅಲ್ಲದೆ ಇದರಿಂದ ಯಾರನ್ನ ಖುಷಿ ಪಡಿಸೋದಕ್ಕೆ ಯೋಚಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಬಂದಿದೆ. ಯಾಕಂದ್ರೆ ಸತ್ತವರ ಹೆಸರನ್ನ ಮತ್ತೆ ಸೇರಿಸಿದ್ರೆ ಅವರಿಗೆ ಖುಷಿ ಆಗುತ್ತಾ? ಡಬಲ್ ವೋಟ್ಗಳು ಮತ್ತೆ ಬಂತು ಅಂದ್ರೆ ಅದರಿಂದ ಆ ವ್ಯಕ್ತಿ ಮುಂದೆ ಕಾನೂನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದು ಕಾಮನ್ ಸೆನ್ಸ್. ಇದೆಲ್ಲವನ್ನ ದಾಟಿ ಯಾರಿಗಾದ್ರೂ ಖುಷಿ ಆಗುತ್ತೆ ಅಂದ್ರೆ ಬಾಂಗ್ಲಾದಿಂದ ಬಂದು TMCಗೆ ವೋಟ್ ಹಾಕ್ತಾ ಇರೋ ಅಕ್ರಮ ವಲಸಿಗರಿಗೆ ಮಾತ್ರ. ಅಲ್ಲಿಗೆ ಇಷ್ಟು ವರ್ಷಗಳ ಕಾಲ ಗೆಲ್ತಾ ಇರೋದು ನಕಲಿ ಹಾಗೂ ಅಕ್ರಮ ವೋಟ್ಗಳಿಂದ ಅನ್ನೋದನ್ನ ಬ್ಯಾನರ್ಜಿ ಅಳಿಯ ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ಅಲ್ಲದೆ ಈ ವಿಚಾರವನ್ನ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಿರೋ ಅಭಿಷೇಕ್ ಬ್ಯಾನರ್ಜಿ, ನೀವು ಬಾಂಗ್ಲಾದಿಂದ ಬಂದವರನ್ನೆಲ್ಲ ಅಕ್ರಮ ಅನ್ನೋದಾದ್ರೆ ಬಾಂಗ್ಲಾ ಮಾಜಿ PM ಹಸೀನಾರನ್ನ ಯಾಕೆ ಭಾರತದಲ್ಲಿ ಇಟ್ಕೊಂಡಿದ್ದೀರಿ, ಅವರಿಗೆ ಲೀಗಲ್ ಸ್ಟೇಟಸ್ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಇದಕ್ಕೆ ಉತ್ತರ ಜನರ ಕಡೆಯಿಂದ ಬರ್ತಾ ಇದ್ದು, ಮೊದಲನೆಯದಾಗಿ ಶೇಖ್ ಹಸೀನಾ ಎಲ್ಲೂ ವೋಟ್ ಹಾಕ್ತಾ ಇಲ್ಲ. ಎರಡನೆಯದಾಗಿ ಯಾಕೆ ಹಸೀನಾ ಭಾರತಕ್ಕೆ ಬರೋ ಹಾಗಾಯ್ತು ಅನ್ನೋದು ಜನರಿಗೆ ಗೊತ್ತಿದೆ. ಮೂರನೆಯದಾಗಿ ಗಲಭೆ ಇದ್ದ ಸಂದರ್ಭದಲ್ಲಿ ಹಸೀನಾ ಭಾರತಕ್ಕೆ ಬಂದಿದ್ದು ವರದಿ ಆಯ್ತೆ ಹೊರತು ಈಗಲೂ ಅವರು ಭಾರತದಲ್ಲೇ ಇದ್ದಾರೆ ಅನ್ನೋದನ್ನ ಸರ್ಕಾರ ಕನ್ಫರ್ಮ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ಹಸೀನಾಗೆ ಸಿಟಿಜನ್ಶಿಪ್ ಅನ್ನು ಕೂಡ ಕೊಟ್ಟಿದ್ದೀವಿ ಅಂತ ಎಲ್ಲೂ ಕೂಡ ಭಾರತ ಸರ್ಕಾರ ಹೇಳ್ಕೊಂಡಿಲ್ಲ. ಇಷ್ಟಾದ್ರೂ ಆ ವಿಚಾರವನ್ನ ಬಂಗಾಳದ ಅಕ್ರಮ ವಲಸಿಗರಿಗೆ ತಾಳೆ ಮಾಡ್ತಾ ಇರೋದು ಯಾಕೆ ಅನ್ನೋದು ಜನರ ಪ್ರಶ್ನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.